ಸಾಕ್ತಾ ಇದ್ದೀರಾ. ಪ್ರಕರಣದ ಬಗ್ಗೆ ಒಟ್ಟಾರೆಯಾಗಿ ಏನು ಹೇಳ್ತೀರಾ? ಒಂದು ಧಾರ್ಮಿಕ ಸ್ಥಳವನ್ನು, ಧಾರ್ಮಿಕ ಕ್ಷೇತ್ರವನ್ನು ಕಳಂಕ ತರುವ ರೀತಿಯಲ್ಲಿ ಕೆಲವರು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದರು. ಇದಕ್ಕೆ ಆ ಧಾರ್ಮಿಕ ಸ್ಥಳದ ಹೆಗ್ಡೆಯವರು ಕೂಡ ಒಂದು ಸಾರಿ ಇದಕ್ಕೆ ಅಂತ್ಯ ಆಡಿಬಿಡಲಿ ಅನ್ನೋ ಕಾರಣಕ್ಕೆ ಅವರು ಸುಮ್ಮನೆ ಇದ್ದರು. ಆದರೆ ನನಗೆ ಮೊದಲೇ ಗೊತ್ತಿತ್ತು ಇದು ಈ ಎಡಪಂಥೀಯರ ಕೈಚಳಕ. ಈ ಎಡಪಂಥೀಯರು ಕಾಂಗ್ರೆಸ್ಸಿನ ಜೊತೆಯಲ್ಲಿ ಸೇರಿಕೊಂಡು ಧಾರ್ಮಿಕ ಸಂಸ್ಥೆಗಳಿಗೆ ಕಳಂಕ ತರತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದನ್ನು ಅವರು ಶಬರಿಮಲೆಯಲ್ಲೇ ಪ್ರಾರಂಭ ಮಾಡಿದರು. ಆದರೆ ಅಲ್ಲಿ ಏನೂ ಮಾಡಲಿಕ್ಕಾಗಲಿಲ್ಲ ಅಂಥೇಳಿ ಈಗ ಒಂದೊಂದಾಗಿ ಈ ರೀತಿ ಟಾರ್ಗೆಟ್ ಮಾಡ್ತಾ ಬರ್ತಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ ಮೇಲೆ ಇದು SITಗೆ ಅವ್ರು ಕೇಳಿದಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಶನಿವಾರ ನಾನು SITಗೆ ಕೊಡೋಕ್ಕಾಗೋದಿಲ್ಲರಿ ಅಂತ, ಮರುದಿನವೇ ಕೊಟ್ಟುಬಿಡ್ತಾರೆ. ಅಂದರೆ ಇವರ ಮೇಲೆ ಅಷ್ಟು ಒತ್ತಡ ಹಾಕಿದವ್ರು ಯಾರು? ಇವ್ರಿಗೆ ಅಂಥ ಪ್ರೇರೇಪಣೆ ಸಿಕ್ಕಿದ್ದು ಎಲ್ಲಿ? ಇದನ್ನು ನಾನು ಪ್ರಶ್ನೆ ಮಾಡಿ ಆವತ್ತೇ ನೀವು SITಗೆ ಕೊಡ್ತಕ್ಕಂಥದ್ದನ್ನು ವಿರೋಧ ಮಾಡಿದ್ದೇನೆ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಆವತ್ತು ನೀವು ಸುಮ್ಮನೆ ಹಾಕಿದ್ರಿ ಅಂತ. ನಾವು ಸುಮ್ಮನೆ ಇರೋದಿರಲಿ, ನೀವು ಕೊಟ್ಟಿದ್ದ್ಯಾಕೆ? ಇವತ್ತೇನು ಸಿಕ್ಕಿದೆ ನಿಮಗೆ? ಮಣ್ಣು ಸಿಕ್ಕಿದೆ ನಿಮಗೆ. ನೀವು ಮಣ್ಣನ್ನೇ ತೆಗೆದಿದ್ದೀರಿ, ಬೇರೆ ಏನೂ ಸಿಕ್ಕಿಲ್ಲ. ಆಮೇಲೆ ನೀವು ಏನು ಇವತ್ತು SITಗೆ ಕೊಟ್ರಿ, SITಯ ಮುಖ್ಯಸ್ಥ ಯಾರು? ಪೊಲೀಸ್ ಅಧಿಕಾರಿಯೇ ಅಲ್ಲ. ಅವರ ಮುಖ್ಯಸ್ಥ ಅನಾಮಿಕ ಅಂತ ಹೇಳ್ತಿದ್ದಲ್ಲ, ಅವ ಅನಾಮಿಕ ಅಲ್ಲ, ಅವನು ಕ್ರಿಮಿನಲ್ ಇದ್ದಾನೆ. ಈಸ್ ಎ ಕ್ರಿಮಿನಲ್. ಈಗ ಎಡಪಂಥೀಯರೆಲ್ಲ ಸೇರಿ ಒಬ್ಬನನ್ನು ಕ್ರಿಯೇಟ್ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸರ್ಕಾರ ಅವನನ್ನು ಹಿಡ್ಕೊಂಡು SIT ಮುಂದುವರಿಸಿದೆ. ಆ ಕಾರಣದಿಂದ ಇವತ್ತು ನಾವೆಲ್ಲರೂ ಕೂಡ ಹೋಗಿದ್ವಿ. ಭಕ್ತರು, ಇಡೀ ರಾಜ್ಯದಲ್ಲಿ ಭಕ್ತರು ಕುಪಿತಗೊಂಡಿದ್ದಾರೆ, ಬೇಸರಗೊಂಡಿದ್ದಾರೆ, ನೊಂದ್ಕೊಂಡಿದ್ದಾರೆ. ಆ ಕಾರಣದಿಂದ ನಾವು ಕೂಡ ಭಕ್ತರೇ, ಅವರ ಜೊತೆಯಲ್ಲಿ ನಾವು ಕೂಡ ಸೇರಿ ಇದಕ್ಕೆ ಹಚ್ಚಿರ್ತಕ್ಕಂಥ ಕಳಂಕ ಹೋಗಬೇಕು ಅನ್ನೋ ಕಾರಣಕ್ಕೆ ನಾವಿವತ್ತು ದೇವರ ದರ್ಶನ ಮಾಡಿದ್ದೇವೆ. ಹೆಗ್ಡೆಯವರನ್ನು ಭೇಟಿ ಮಾಡಿದ್ದೇವೆ. ಅವರು ಭಾಳ ನೊಂದ್ಕೊಂಡಿದ್ದರು. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಬಂದಿದ್ದೇವೆ.